ಎಲ್ಲ ನಮ್ಮ ಸಿನಿಮಾ ಸಂಸಾರದವ್ರ ಜೊತೆಗೆ ಸೇರುವಂಥ ಒಂದು ಅದ್ಭುತ ಅವಕಾಶ. ಸೊ ಎಲ್ಲ ಹಿರಿಯರನ್ನು ಇವತ್ತು ಭೇಟಿಯಾಗುವಂಥ ಒಂದು ಸುಸಂದರ್ಭ ಇದು. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಪ್ರಶಸ್ತಿಗೆ ಇಡೀ ನಮ್ಮ ತಂಡ ಋಣಿ. ಆ್ಯಂಡ್ ಯಾವತ್ತೂ ನಾನು ಈ ಪ್ರಶಸ್ತಿಯನ್ನು ಒಂದಷ್ಟು ಜನರಿಗೆ ಡೆಡಿಕೇಟ್ ಮಾಡ್ತಾನೆ ಬಂದಿಲ್ಲ, ಅದನ್ನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಇದು ನಮ್ಮ ನೆಲಮೂಲ ಸಂಸ್ಕೃತಿ, ನಮ್ಮ ದೈವಾರಾಧನೆಯ ಬಗ್ಗೆ ಇರುವಂಥ ಸಿನಿಮಾ ಆಗಿರೋದ್ರಿಂದ ದೈವ ನರ್ತಕರು ಮತ್ತು ಅವರ ಕುಟುಂಬಕ್ಕೆ ಇದನ್ನು ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ಮೊದಲು ಕಾರಣೀಕರ್ತರಾಗಿದ್ದು ಕನ್ನಡದವರು. ಹಾಗಾಗಿ ಕನ್ನಡಿಗರಿಗೆ ನಾನು ಯಾವತ್ತೂ ಋಣಿಯಾಗಿದ್ದೀನಿ, ಅವರಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಇನ್ಸ್ಪಿರೇಷನ್ ಅಪ್ಪು ಸರ್, ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಮಾಡಿದಾಗ ಕಾಂತಾರದಂಥ ಒಂದು ನಮ್ಮ ನೆಲ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ಇಂಥ ಸಿನಿಮಾಗಳು ಮಾಡಿದಾಗ ಕಾಂತಾರದಲ್ಲಿ ಮಾತ್ರ ದೈವಾರಾಧನೆಯನ್ನು ಮೊದಲನೇ ಬಾರಿಗೆ ತೋರಿಸಿರಲಿಲ್ಲ. ಹಲವಾರು ತುಳು ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದ್ರು, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿತ್ತು. ಕನ್ನಡ ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದ್ರು ಕೂಡ. ಆದರೆ ಸಿನಿಮಾ ಬಂದಾದಮೇಲೆ, ಅದೊಂದು ಪಾಪ್ಯುಲರ್ ಆದಮೇಲೆ ಈ ಒಂದು ಖುಷಿ ವಿಚಾರದ ಜೊತೆಗೆ ಕೆಲವೊಂದಷ್ಟು ಬೇಜಾರಿನ ಸಂದರ್ಭಗಳು ನಡೆದಂಥದ್ದು ಇದೆ. ಅದನ್ನು ನಾನಿಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದ ಮುಖಾಂತರ ಅದು ಜನರಿಗೆ ತಲುಪಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ. ತುಳುನಾಡಲ್ಲಿ ಅಥವಾ ನಮ್ಮ ಭಾಗದಲ್ಲಿ, ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ದೈವಾರಾಧನೆ ಅನ್ನುವಂಥದ್ದು ತುಂಬ ಶ್ರೇಷ್ಠ, ನಾವೆಲ್ಲರೂ ನಂಬುವಂಥದ್ದು. ನಾನು ಕೂಡ ದೈವವನ್ನು ನಂಬಿ ಸಿನಿಮಾವನ್ನು ಮಾಡಿರುವಂಥದ್ದು. ಸಿನಿಮಾ ಮಾಡಬೇಕಾದ್ರೆ ನಾವು ಎಲ್ಲ ಕಟ್ಟುಕಟ್ಟಲೆಗಳಾಗಲಿ ಅದನ್ನು ಕಂಪ್ಲೀಟಾಗಿ ಅದನ್ನು ಶಿಸ್ತಿನಿಂದ, ಜವಾಬ್ದಾರಿಯಿಂದ, ಎಲ್ಲೂ ಕೂಡ ದೈವಾರಾಧನೆಗೆ ನಂಬದಂಥ ಭಕ್ತರಿಗೆ ಯಾರಿಗೂ ಕೂಡ ಎಲ್ಲೂ ಹರ್ಟ್ ಆಗಬಾರ್ದು, ಎಲ್ಲೂ ಚ್ಯುತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಜಾಗರೂಕತೆಯಿಂದ ದೈವ ನರ್ತಕರುಗಳನ್ನು ಜೊತೆಯಲ್ಲಿ ಇಟ್ಕೊಂಡೇ ಸಿನಿಮಾವನ್ನು ಮಾಡಿರೋದು. ಸಿನಿಮಾ ಬಂದಾದಮೇಲೆ ಹಾಡನ್ನು ಇವತ್ತಿನ ಜನರಿಗೆ ರೀಲ್ಸ್ ಮಾಡೋದು ಅಭ್ಯಾಸ, ಬಂದಿರುವಂತಹ ಪಾತ್ರವನ್ನು, ಅಲ್ಲಿರುವಂಥ ದೈವವನ್ನು ಅನುಕರಣೆ ಮಾಡುವಂಥದ್ದು ಅಭ್ಯಾಸಗಳು ಇತ್ತೀಚೆಗೆ ಸ್ವಲ್ಪ ಪಾಪ್ಯುಲರ್ ಆಗ್ತಿರೋದ್ರಿಂದ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸ್ಟೇಜ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ರೀಲ್ಸ್ಗಳಾಗ್ಬೋದು, ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನು ಮಕ್ರಿ ಮಾಡುವಂಥದ್ದು, ಅದರಿಂದಾಗಿ ನಮ್ಮಂಥ ಭಕ್ತರಿಗೆ, ದೈವಾರಾಧನೆ ಮಾಡುವಂಥವರಿಗೆ, ಆ ಭಾಗದ ಜನರಿಗೆ ತುಂಬ ನೋವಾಗುತ್ತೆ. ಸೊ ಅದಕ್ಕೆ ಕಾಂತಾರದ ಉದ್ದೇಶ ಆ ದೈವದ ಶಕ್ತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಹೇಳುವಂಥ ಉದ್ದೇಶ ಇತ್ತು. ಆ ಒಳ್ಳೆಯ ಉದ್ದೇಶಕ್ಕೆ ಇದೊಂದು ಕಪ್ಪುಚುಕ್ಕೆ ಆಗಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಸೊ ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟ ಜನರಿಗೆ, ಆ ಥರ ಮಾಡೋರಿಗೆ ಮಾತ್ರ. ಯಾಕಂದರೆ ಎಷ್ಟೋ ಜನರು ನಾನು ಸಿಕ್ಕಿದವರು ದೈವಾರಾಧನೆ ಬಗ್ಗೆ ತಿಳ್ಕೊಂಡು ಮತ್ತೆ ಅದನ್ನು ನಂಬದಂಥವ್ರಿಗೂ ಕೂಡ ಅದ್ರ ಬಗ್ಗೆ ಆದಂಥ ಖುಷಿ, ಹೆಮ್ಮೆ ಎಲ್ಲವನ್ನೂ ನನ್ನ ಹತ್ರ ಹೇಳಿದ್ದಾರೆ. ಆ್ಯಂಡ್ ಜನರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ಇದೊಂದು ಆಗೋದು ಬೇಡ. ಸೊ ಹಾಗಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆ ಥರ ಆಗದೇ ಇರೋದ್ರಲ್ಲಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.